ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಕ್ಯಾರೆಟ್ ತಂಬುಳಿ ಮಾಡೋದು ಹೆಂಗೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೆರಡು ಕ್ಯಾರೆಟು ತೊಗೊಂಡಿದ್ದೀನಿ ಈ ಥರ ತುರಿದು. ಈಗ ನಾವು ನೆಕ್ಸ್ಟು ಇದಕ್ಕೆ ಹಸಿಮೆಣಸಿನ್ಕಾಯಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ತೆಂಗಿನ ತುರಿ ಇಷ್ಟು ತಗೊಳ್ಳೋಣ. ನೆಕ್ಸ್ಟು ಜೀರಿಗೆ ಮೆಣಸು, ಒಂದು 4 ಕಾಳು ಮೆಣಸು ಅಷ್ಟೇ. ಈಗ ಒಂದು 1/4 ಲೀಟ್ರಷ್ಟು ಮೊಸರು ತೊಗೊಂಡು ಇರೋದು ಈ ಥರ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾವು ಇದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವ್ದಾರು ಹಾಕ್ಕೊಳ್ಬೋದು. ಹಾಕ್ಕೊಂಡು ಈ ಕ್ಯಾರೆಟ್ ಎಲ್ಲ ತುರಿದಿಟ್ಟಿರ್ತೀವಲ್ಲ ಅದನ್ನು ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಬರೋಣ. ನೀರಿನ ಅಂಶ ಹೋಗೋವರೆಗೂ ಎಣ್ಣೆಲಿ ಹುರ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಕ್ಯಾರೆಟು ಒಂದು 2 ಕ್ಯಾರೆಟ್ ಸಾಕು, ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆ ಟೈಮಲ್ಲಿ ಊಟಕ್ಕೆ ಇದನ್ನು ಹಾಕ್ಕೊಂಡು ಊಟ ಮಾಡ್ತಿದ್ರೆ ಹೊಟ್ಟೆ ತಂಪಾಗಿರುತ್ತೆ, ಒಂಥರ ಕೂಲಾಗಿರುತ್ತೆ ಬಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ತಟ್ಟೆ ಅನ್ನ ಖಾಲಿ ಮಾಡ್ಬೋದು, ಸಾರು ಬೇಡ ಏನು ಬೇಡ ಅನಿಸ್ಬಿಡುತ್ತೆ ಊಟ ಮಾಡ್ತಾಯಿದ್ರೆ. ಈ ಥರ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ನೀರಿನ ಅಂಶ ಎಲ್ಲ ಹೋಗಿ ಬರೋವರೆಗೂ ಬಾಡಿಸ್ಕೊಳ್ಳೋಣ ಕ್ಯಾರೆಟ್ನ. ಈ ಕ್ಯಾರೆಟನ್ನೆಲ್ಲ ನಾವು ಬಾಡಿಸ್ಕೊಂಡ ನಂತರ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ನಾವು ರುಬ್ಕೋಬೇಕಾಗತ್ತೆ. ಎಲ್ಲ ಹಿಂಗೆ ಚೆನ್ನಾಗಿ ಎಲ್ಲ ನೀರಿನ ಅಂಶ ಅವೆಲ್ಲ ಹೋಗಿದೆ ಇವಾಗ ಕ್ಯಾರೆಟಿಂದು. ಈ ಥರ ಡ್ರೈ ಆಗಬೇಕೆಲ್ಲ. ಡ್ರೈ ಆದಮೇಲೆ ನಾವು ಇದನ್ನು ಈ ಥರ ಎಲ್ಲ ಮಾಡಿಕೊಂಡು ಡ್ರೈ ಆಗೋ ತನಕ ಬಾಡಿಸ್ಕೊಂಡು ಇದನ್ನು ನಾವು ರುಬ್ಕೊಂಬರ್ಬೇಕು. ಈ ಥರ ಎಲ್ಲ ನೀರಿನ ಅಂಶ ಹೋಗಬೇಕು. ಈಗೆಲ್ಲ ಆಗಿದೆ. ಈಗ ಇದನ್ನು ನಾವು ಜಾರಿಗೆ ಹಾಕ್ಕೊಳ್ಳೋಣ. ಇದನ್ನು ಜಾರಿಗೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಮೊಸರು ಸೇರಿಸ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಇದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಂಬಿಡೋಣ. ಈಗ ಈ ಥರ ಎಲ್ಲ ಗ್ರೈಂಡ್ ಆಯ್ತಲ್ಲ. ಈಗ ನಾವು ಇದನ್ನು ನೆಕ್ಸ್ಟು ಇದು ಕ್ಯಾರೆಟಿಂದೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಎಷ್ಟು ಚೆನ್ನಾಗಿದೆ ಕಲರು, ತುಂಬ ಚೆನ್ನಾಗಿದೆ ಕಲರು, ನೋಡೋದಕ್ಕೂ ಅಷ್ಟೇ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದೇ ಜಾರಿಗೆ ನಾವು ತೆಂಗಿನಕಾಯಿ ತುರಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ ಇವನ್ನೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ. ನೈಸಿಗೆ ರುಬ್ಕೊಂಬರೋಣ. ಸ್ವಲ್ಪ ನೀರು ಸೇರಿಸಿ, ಜಾಸ್ತಿ ನೀರು ಸೇರಿಸೋದ್ಬಾರ್ದು, ಸ್ವಲ್ಪ ನೀರು ಹಾಕಿ ರುಬ್ಕೊಂಬಂದ್ಬಿಡೋಣ ನೈಸಾಗಿ. ಜೀರಿಗೆ ಹಾಕೋಣ. ಇವಾಗ ಇದಕ್ಕೆ ಜೀರಿಗೆ ಸೇರಿಸಿ ರುಬ್ಕೊಂಬಂದ್ಬಿಡೋಣ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ಬಂದು ನೈಸಾಗಿ ರುಬ್ಕೊಂಬರ್ಬೇಕೀಗ. ತುಂಬ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ಜೀರಿಗೆ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಹಿಂಗೆ ರುಬ್ಬಿರೋದನ್ನು ಮತ್ತು ಈ ಕ್ಯಾರೆಟೆಲ್ಲ ಇದು ಮಾಡ್ಕೊಂಡಿರ್ತೀವಲ್ಲ, ಬೌಲ್ಗೆ ಹಾಕಿರ್ತೀವಲ್ಲ, ಅದಕ್ಕೇ ಹಾಕೋಣ. ಸ್ವಲ್ಪ ಚೂರು ನೀರು ಸೇರಿಸ್ಬಿಟ್ಟು ಹಾಕೋಣ. ಈಗ ನಾವು ಇದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇಟ್ಕೋಬೋದು. ಉಪ್ಪು ಹಾಕ್ಕೊಂಡು ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಾಡೋಣ ಎಲ್ಲ. ಈಗ ಇದಕ್ಕೊಂದು ಸ್ವಲ್ಪ ನಾವು ಮೊಸರು ಎಲ್ಲ ಇಟ್ಕೊಂಡಿರ್ತೀವಲ್ಲ ಅದನ್ನು ಬೀಟ್ ಮಾಡಿ ಹಾಕ್ಕೋಬೇಕಾಗತ್ತೆ. ಇವೆಲ್ಲ ಮಿಕ್ಸ್ ಮಾಡೋಣ. ಇದನ್ನು ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ ಮಾತ್ರ. ಮಿಕ್ಸ್ ಮಾಡೋಣ ಹಿಂಗೆಲ್ಲ. ಕ್ಯಾರೆಟಿಂದು ಅದೆಲ್ಲ ತೆಂಗಿನಕಾಯಿ ರುಬ್ಬಿರೋದು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಸೈಡ್ಗೆ. ನೆಕ್ಸ್ಟ್ ನಾವು ಇದಕ್ಕೆ ಮೊಸರನ್ನ 1/4 ಲೀಟ್ರ್ ಮೊಸರನ್ನ ಬೀಟ್ ಮಾಡಿ ಇದಕ್ಕೆ ಸೇರಿಸೋಣ. ಸ್ವಲ್ಪ ಬೇಕಾದ್ರೆ ಹಾಲು ಹಾಕ್ಕೋಬೋದು. ಹುಳಿ ಮೊಸರು ಇರಬಾರ್ದು ಇದಕ್ಕೆ, ಸಿಹಿ ಮೊಸರೇ ಇರಬೇಕು. ಬೀಟ್ ಮಾಡಿಕೊಂಡು ನಾವು ಇದಕ್ಕೆ ಆ್ಯಡ್ ಮಾಡೋಣ. ಇವಾಗೆಲ್ಲ ಕ್ಯಾರೆಟಿಂದೆಲ್ಲ ರುಬ್ಬಿರುತ್ತಲ್ಲ ಅದನ್ನು ಇದಕ್ಕೆ ಹಾಕೋಣ. ಈಗ ಮೊಸರನ್ನ ಉಪ್ಪು ಹಾಕೋಣ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಈಗ ಮೊಸರು ಇದು ಮಾಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕೋಣ ನಾವು. ಮತ್ತು ಮಿಕ್ಸ್ ಮಾಡೋಣ ಈಗ ಚೆನ್ನಾಗಿ. ಈಗ ಇದಕ್ಕೊಂದು ಲೈಟಾಗಿ ಒಗ್ಗರಣೆ ಕೊಟ್ಬಿಟ್ರೆ ಕ್ಯಾರೆಟ್ ತಂಬುಳಿ ಈಗ ರೆಡಿ ಆಗಿಬಿಡುತ್ತೆ. ಈಗ ಸೂಪರಾಗಿರುತ್ತೆ. ಈಗ ಒಂದು 2-3 ಸ್ಪೂನ್ ಎಣ್ಣೆ ಹಾಕೋಣ. ಹಾಕ್ಬಿಟ್ಟು ಸಾಸಿವೆ ಹಾಕಿ ಒಗ್ಗರಣೆ ಕೊಡೋಣ. ಒಂದು ಸಾಸಿವೆ, ಕರಿಬೇವಿನ ಸೊಪ್ಪು, ಇಂಗು ಎಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟು ಅದನ್ನು ನಾವು ತಂಬುಳಿಗೆ ಮಿಕ್ಸ್ ಮಾಡಿದ ಒಗ್ಗರಣೆನ ಮೇಲೆ ಮಿಕ್ಸ್ ಮಾಡಿಕೊಂಡು
ಊಟಕ್ಕೆ ಬಡಿಸ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ, ಟೇಸ್ಟಿಯಾಗಿರುತ್ತೆ. ನೋಡಿ ಕರ್ಬೇವಿನ ಸೊಪ್ಪು ಹಾಕೋಣ, ಹಿಂಗು ಹಾಕೋಣ. ಇವಾಗ ಹಿಂಗು ಹಾಕಿದ್ಮೇಲೆ ಈ ಒಗ್ಗರಣೆ ಎಲ್ಲ ತಣ್ಣಗಾದ್ಮೇಲೆ ನಾವು ಇದು ಕ್ಯಾರೆಟಿಂದೆಲ್ಲ ತಂಬುಳಿದು ಇರುತ್ತಲ್ಲ ಮಿಕ್ಸು, ಅದಕ್ಕೆ ಹಾಕೋಣ. ಹಾಕಿ ನೋಡಿರಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರಾಗಿದೆ. ಈಗ ಅನ್ನಕ್ಕೆ ಹಿಂಗೆ ಬಡಿಸಿ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಹೊಟ್ಟೆಗೆಲ್ಲ ತಂಪಾಗುತ್ತೆ ಮಾತ್ರ ಬೇಸಿಗೆಲಿ. ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ. ಕ್ಯಾರೆಟ್ ಹಾಕಿದ್ದೀವಿ ಅಂತ ಅನಿಸೋದೇ ಇಲ್ಲ. ತಂಬುಳಿ ತುಂಬ ವಿಧದಲ್ಲಿ ಮಾಡ್ಕೋಬೋದು, ಇದು ಕ್ಯಾರೆಟ್ ಬಳಸಿ ಮಾಡಿದ್ದೀವಿ ನಾವು. ಚೆನ್ನಾಗಿದೆ, ಖಂಡಿತ ಟ್ರೈ ಮಾಡಿ, ಟೇಸ್ಟ್ ನೋಡಿ ಮಾಡಿ ಕಮೆಂಟ್ ಮಾಡಿ. ನೋಡ್ತಾ ಇರಿ ಚಾನಲ್ನ, ಕಲ್ಪತರು ಚಾನಲ್ನ ನೋಡ್ತಾ ಇರಿ. ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಂತೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ತಂಬುಳಿ. ಖಂಡಿತ ಮಾಡಿ. ಓಕೆ.